ಮಾಡಿದ್ರೆ ಸಾಲದು. ನೀವು ಸರ್ಕಾರದ ಮಟ್ಟದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಆಗೋದನ್ನ ನೀವು ಘೋಷಣೆ ಮಾಡಿ. ಯಾವ ನಮ್ಮ ಬೇರೆ ಬೇರೆ ಕಂಪನಿಗಳಿದಾವೋ ಇವತ್ತು ನಾವು ಹೇಳ್ತೀವಿ, ಬಹಳಷ್ಟು ಕಂಪನಿಗಳು ಇವತ್ತು ಬೇರೆ ಬೇರೆ ಕಡೆಯಿಂದ ಬಂದಿರ್ಬೋದು. ಬೇಕಾದ್ರೆ ಅವ್ರಿಗೆ ಇಲ್ಲಿ ಅಷ್ಟೊಂದು ಸೌಕರ್ಯ ಸಿಗಲಿಲ್ಲ ಅಂದ್ರೆ ಅವರು ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ಲಿ, ಪರವಾಗಿಲ್ಲ. ಇಲ್ಲಿಯ ಕನ್ನಡಿಗರಿಗೆ ಉದ್ಯೋಗ ಅಂತ ಘೋಷಣೆಯನ್ನ ಇವತ್ತಾದ್ರೂ, ನಾಳೆ ಸಮಾರಂಭ ಇದೆ, ನಾಳೆ ಸಮಾರಂಭ ಇದೆ, ನಾವು ಬರ್ತಾ ಇದ್ದೀರಾ. ಮಾಧ್ಯಮದ ಮಿತ್ರರಲ್ಲಿ ನಾನು ಕೇಳ್ಕೊಡ್ತೀನಿ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ದಯಮಾಡಿ ನಾಳೆ ಮುಖ್ಯಮಂತ್ರಿಗಳು ಸಮಾರಂಭದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀನಿ ಅನ್ನೋ ಘೋಷಣೆಯನ್ನ ಈ ಸಾಹಿತ್ಯ ಸಮ್ಮೇಳನದಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅವರೆಲ್ಲ ಒತ್ತಾಯ ಮಾಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಇಲ್ಲೊಂದು ದುರಂತ ನನಗೆ ಒಂದು ತಲೆ ಮೇಲೆ ದೊಡ್ಡ ಬಂಡ ಕೂತಿದೆ. ಏನಪ್ಪಾ ಅಂತ ಹೇಳಿದ್ರೆ, ಏನೋ ಅದನ್ನ ಇವತ್ತು ಹೇಳೋದಕ್ಕೆ ನನಗೆ ಮನಸ್ಸು ನೋವಾಗ್ತಾ ಇದೆ. ಇವತ್ತು ಹಿಂದಿ ಹೇರಿಕೆಯನ್ನ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಯವರು ಓದಲೆಲ್ಲ ಹಿಂದಿ ಹೇರಿಕೆಯನ್ನ ಹೇಳುವಂತ ಪರಿಸ್ಥಿತಿ ಬಂದಿದೆ. ನಾನು ವಿದ್ಯಾರ್ಥಿ ಜೀವನದಲ್ಲೇ, ನಾನು ಶಿವಮೊಗ್ಗದಲ್ಲಿ ಓದ್ತಾ ಇರುವಾಗ ವಿದ್ಯಾರ್ಥಿ ಜೀವನದಲ್ಲೇ ಮಾಡ್ತಾ ಇದ್ದೇನೆ. ಯಾವುದೇ ಕಾರಣದಲ್ಲೂ ಸಮಾರಂಭದಲ್ಲಿ ಅದು ಕೂಡ ಚರ್ಚೆ ಆಗ್ಬೇಕು. ಯಾವುದೇ ಕಾರಣದಲ್ಲಿ ಹಿಂದಿ ಹೇರಿಕೆಯನ್ನ ಕರ್ನಾಟಕದಲ್ಲಿ ತಡೆಗಟ್ಟಬೇಕು. ತಮಿಳುನಾಡು ಏನಿದೆ, ತಮಿಳುನಾಡಲ್ಲಿ ಹಿಂದಿ ಇಲ್ಲ. ಇವತ್ತು ನೀವು ಯಾವುದೋ ಕೇಂದ್ರದ ಮಂತ್ರಿಗಳು ಬಂದ್ರೆ ಇಲ್ಲಿ ಪೂರ್ಣ ಎಲ್ಲ ವೇದಿಕೆಯಲ್ಲಿ ಇರ್ಬೋದು, ಯಾವುದೇ ಒಂದು ಪೋಸ್ಟ್ ಹಾಕೋದು ಮತ್ತೊಂದರಲ್ಲೂ ಕೂಡ ಪೂರ್ತಿ ಹಿಂದಿಯಲ್ಲಿ ಹಾಕಿ ಅವ್ರನ್ನ ಓಲೈಸ್ತಾ ಇದ್ದೀರಾ. ಹಿಂದಿ ಹೇರಿಕೆಯನ್ನ ನಾನು ಕಠಿಣವಾಗಿ ವಿರೋಧ ಮಾಡ್ತಾ ಇದ್ದೀನಿ. ಅದೇನಾದ್ರೂ ಆ ಹೇರಿಕೆ ಒತ್ತಡ ಬಂದಿದೆ ಆದ್ರೆ ಅದರ ವಿರುದ್ಧವಾಗಿ ಕರ್ನಾಟಕದಾದ್ಯಂತ ಹೋರಾಟವನ್ನ ಮಾಡ್ತೀನಿ ಅಂತ ನನ್ನ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಈ ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಗೌರವ ಕಾರ್ಯದರ್ಶಿಗಳು, ಹಾಗೆ ಎಲ್ಲರನ್ನೂ ಕೂಡ ಇವತ್ತು ನಾನು ನೆನೆಸ್ಕೊಂಡು ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ. ಸಿರಿಗಣ್ಣನ ಗೆಲ್ಲಿಗೆ, ಸಿರಿಗಣ್ಣನ